ಗೆಳೆಯರಿಗಳ ಇವತ್ತು ಕೂಲ್ ಆಗಿ ಹೆಲ್ದಿ ಆಗಿರುವಂತ ಬೀಟ್ರೂಟಿನ ಮಿಲ್ಕ್ ಶೇಕ್ ಅನ್ನ ಮಾಡ್ತಾ ಇದ್ದೀನಿ. ತುಂಬಾನೇ ಹೆಲ್ದಿ ಆಗಿರುವಂತ ಬೀಟ್ರೂಟ್ನ ಮಿಲ್ಕ್ ಶೇಕ್ ಅನ್ನ ತುಂಬಾ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲ ಬೀಟ್ರೂಟಿನ ಸಿಪ್ಪೆ ತೆಗೆದು ಇವಾಗ ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ. ಆಮೇಲೆ ಇಡಿಯಾಗಿ ಇದನ್ನು ಕುಕ್ಕರಿಗೆ ಹಾಕಿ ನಾನು 2 ಅಥವಾ 3 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಟ್ ಮಾಡಿ ಕೂಡ ಹಾಕೋಬೋದು. ಇವಾಗ ಬೇಯುವುದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು 2 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. 2 ವಿಸಿಲ್ ಆಗಿದೆ. ಇವಾಗ ತೆಗೆದು ನೋಡೋಣ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರುವ ಬೀಟ್ರೂಟ್ ಪೀಸ್ಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕ್ಯಾಶು, ಸ್ವಲ್ಪ ಬಾದಾಮಿ, ಸ್ವಲ್ಪ ಪಿಸ್ತಾ, ಹಾಗೆ ಸಿಹಿಗೆ ನಾನು ಖರ್ಜೂರವನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಸಕ್ಕರೆಯನ್ನು ಕೂಡ ಹಾಕೋಬೋದು. ಹೆಲ್ದಿಯಾಗಿರಲಿ ಅಂತ ಖರ್ಜೂರವನ್ನು ಹಾಕೊಂಡಿದ್ದೀನಿ. 3 ಏಲಕ್ಕಿನ ಫ್ಲೇವರ್ಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ದಪ್ಪ ಹಾಲನ್ನು 1 ಕಪ್ಪಷ್ಟು ಹಾಕ್ಕೊಂಡು ಜಾಸ್ತಿ ನೀರನ್ನು ಹಾಕದೆ ಗಟ್ಟಿಯಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ. ಇವಾಗ ಇದಕ್ಕೆ ನೀರು ಮತ್ತು ಹಾಲನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಸಿಹಿ ಕಮ್ಮಿ ಆದರೆ ಸಕ್ಕರೆನ ಕೂಡ ಹಾಕೋಬೋದು. ನಾನು ಹಾಕೊಳ್ತಾ ಇಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೆಲ್ದಿಯಾಗಿರುವಂಥ ಬೀಟ್ರೂಟಿನ ಮಿಲ್ಕ್ ಶೇಕನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ. ತುಂಬ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.